ಸದಾ ಸುಳ್ಳನ್ನೇ ಹೇಳುತ್ತಾ ಬಂದಿರೋ ಸಂಘ ಪರಿವಾರದ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ತರದವರಿಗೆ ಸುಳ್ಳು ಹೇಳೋದು ಒಂದು ಚಾಳಿಯಾಗಿದೆ. ಆ ಸುಳ್ಳಿನ ಮೂಲಕ ಒಂದು ಸಮುದಾಯದ ವಿರುದ್ಧ ಸಮಾಜವನ್ನ ಎತ್ತಿಕಟ್ಟಿ ಸಮಾಜದಲ್ಲಿ ದ್ವೇಷ ಹರಡೋದು, ಅದೇ ಸುಳ್ಳನ್ನ ಬಟ್ಟಂಗಿ ಮಾಧ್ಯಮಗಳು ಪ್ರೈಮ್ ಟೈಮ್ ಸುದ್ದಿ ಮಾಡೋದು, ಅದರಿಂದಾಗಿ ಸಮಾಜ ಎದುರಿಸುವ ದ್ವೇಷದ ಭೀತಿಯ ವಾತಾವರಣದಲ್ಲಿ ದೂರ ಕುಳಿತು ಅದರ ಮಜಾ ನೋಡೋದು ಎಲ್ಲವೂ ಇಲ್ಲಿ ನಡೆಯುತ್ತಲೇ ಬಂದಿದೆ. ಅದರ ಮುಂದುವರಿದ ಭಾಗವಾಗಿ ಮತ್ತೊಮ್ಮೆ ಸೂಲಿಬೆಲೆ ಮತ್ತೊಂದು ಸುಳ್ಳನ್ನ ಹರಡಿ ಇಕ್ಕಟ್ಟಿಗೆ ಸಿಲುಕಿದ್ದಾನೆ. ಫೆಬ್ರವರಿ 26ರಿಂದ ಆರಂಭವಾಗುವ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿಯಲ್ಲಿ ಹುಡುಕಾಡಿ ಕೊನೆಗೂ ಸೂಲಿಬೆಲೆಗೆ ಯಾರಿಗೂ ಪತ್ತೆ ಹಚ್ಚಲಾಗದ ಅಂಧಭಕ್ತರು ಬಹಳ ಬೇಗನೆ ಕಣ್ಣು ಮುಚ್ಚಿ ನಂಬಿ ಬಿಡವಲ್ಲಂತಹ ಮುಸ್ಲಿಂ ದ್ವೇಷ ಹರಡುವ ಒಂದು ವಿಷಯ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ ಫೆಬ್ರವರಿ 26ರಿಂದ ಆರಂಭವಾಗುವ ಪರೀಕ್ಷೆಗಳು ಎಲ್ಲಾ ದಿನಗಳಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಇದ್ರೆ ಮಾರ್ಚ್ 1ರಂದು ಶುಕ್ರವಾರ ಮಾತ್ರ ಮಧ್ಯಾಹ್ನದ ಬಳಿಕ ನಡೆಯಲಿದೆ ಎಂದು ವೇಳಾಪಟ್ಟಿಯಲ್ಲಿರೋದು. ಅಬ್ಬಬ್ಬಾ, ಅಲ್ಲಿಗೆ ಕತೆ ಮುಗೀತು. ಚಕ್ರವರ್ತಿ ತಡ ಮಾಡದೆ ಹಿಂದೆ ಮುಂದೆ ನೋಡದೆ ಬರೆದ್ರು ಫೇಸ್ಬುಕ್ನಲ್ಲಿ, ಶುಕ್ರವಾರ ನಮಾಜ್ ಇರೋದ್ರಿಂದ ಮುಸ್ಲಿಮರಿಗೆ ಅನುಕೂಲ ಆಗುವಂತೆ ಮಧ್ಯಾಹ್ನದ ಬಳಿಕ ಪರೀಕ್ಷೆ ನಡೆಸುತ್ತಿದೆ ಸರ್ಕಾರ ಅಂತ ಬರೆದೇ ಬಿಟ್ಟ. ಅದರ ಬೆನ್ನಲ್ಲೇ ಬಿಜೆಪಿ ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನೆ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿಯಲ್ಲೂ ಸಹ ಮುಸ್ಲಿಂ ತುಷ್ಟೀಕರಣ ಅನ್ನೋ ಟೈಟಲ್ ಹಾಕಿ ಸೂಲಿಬೆಲೆಯಂತೆಯೇ ಬರೆದು ಅವಕಾಶವನ್ನ ಬಳಸ್ಕೊಂಡ್ರು. ಇನ್ನೊಂದ್ ಕಡೆ ಸುಳ್ಳು ಹರಡಲು ಕಂಟೆಂಟ್ ಸಿಗಲು ಕಾದು ಕುಳಿತಿದ್ದ ಬಿಜೆಪಿ IT ಸೆಲ್ಗೂ ಅಪಪ್ರಚಾರಕ್ಕೆ ಒಂದು ವಿಷಯ ಸಿಕ್ಕಂತಾಯ್ತು. ಆದ್ರೆ ಸತ್ಯ ಹೊರಬರುತ್ತಿದ್ದಂತೆಯೇ ಸೂಲಿಬೆಲೆ ಹಾಗೂ ಕೋಣೆಮನೆಯ ಮುಸ್ಲಿಂ ದ್ವೇಷ ಎಷ್ಟು ಕೀಳು ಮಟ್ಟದ್ದು ಎಂದು ಈಗ ಜನರಿಗೆ ಗೊತ್ತಾಗಿದೆ. ಈ ಇಬ್ಬರ ಪೋಸ್ಟ್ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಕರ್ನಾಟಕ ಕಾಂಗ್ರೆಸ್, ಮಾರ್ಚ್ 1ನೇ ತಾರೀಕಿನಂದು PUC ಪರೀಕ್ಷೆ ಆರಂಭವಾಗುತ್ತಿರುವ ಕಾರಣ ಆ ದಿನದ SSLC ಪರೀಕ್ಷೆಯನ್ನ ಮಧ್ಯಾಹ್ನ ನಡೆಸಲಾಗ್ತಿದೆ. ಮಾರನೇ ದಿನ ಶನಿವಾರ PUC ಪರೀಕ್ಷೆ ಇಲ್ಲದ ಕಾರಣ SSLC ಪರೀಕ್ಷೆ ಬೆಳಿಗ್ಗೆಯೇ ಆರಂಭವಾಗುತ್ತೆ. ಪರೀಕ್ಷಾ ಕೇಂದ್ರಗಳ ಕೊರತೆ ಹಾಗೂ ಗೊಂದಲ ಉಂಟಾಗೋದನ್ನ ತಪ್ಪಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. ಇದರಲ್ಲಿ ಸುಳ್ಳು ಅಪಪ್ರಚಾರದ ಮೂಲಕ ಪ್ರಚೋದನೆಗೆ ಬಳಸಿಕೊಳ್ಳಲು ಮುಂದಾಗಿರುವ ಬಿಜೆಪಿಗೆ ಕನಿಷ್ಠ ಮರ್ಯಾದೆ ಇಲ್ಲ. ನಮಾಜ್ ಮಾಡೋದಕ್ಕಾಗಿ ಶುಕ್ರವಾರ SSLC ಪರೀಕ್ಷೆಯನ್ನ ಮಧ್ಯಾಹ್ನಕ್ಕೆ ಏರ್ಪಡಿಸಲಾಗಿದೆ ಎನ್ನುವ ಬಿಜೆಪಿ ಗಾಂಪರು ಅದೇ ದಿನ ಬೆಳಿಗ್ಗೆ PUC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮಾಜ್ ಮಾಡುವ ಅಗತ್ಯವಿಲ್ವಾ ಎಂಬುದನ್ನು ಉತ್ತರಿಸಲಿ ಎಂದು ಹೇಳಿದೆ. ಈ ಸುಳ್ಳು ಹರಡಲು ಕಾರಣಕರ್ತನಾದ ಮಾಜಿ ಪತ್ರಕರ್ತ ಹಾಲಿ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೊಟ್ಟೆಗೆ ತಿನ್ನೋದು ಏನನ್ನ ಎಂಬುದನ್ನು ತಿಳಿಸಲಿ. ಈತನೇ ಮುಖ್ಯಸ್ಥನಾಗಿದ್ದ ಮಾಧ್ಯಮ ಸಂಸ್ಥೆಯೂ ಕೂಡ ಆತ ಹೇಳಿದ ಸುಳ್ಳನ್ನೇ ಪ್ರಸಾರ ಮಾಡಿದೆ ಅಂದ್ರೆ ಆತ ನಿಜಕ್ಕೂ ಪತ್ರಕರ್ತನಾಗಿ ಮಾಜಿಯಾಗಿದ್ದಾನಾ ಎಂಬ ಅನುಮಾನ ಮೂಡ್ತಿದೆ ಎಂದು ಕಾಂಗ್ರೆಸ್ ಖಡಕ್ ಪ್ರತಿಕ್ರಿಯೆ ನೀಡಿದೆ. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲಿಗೆ ಈ ಇಬ್ಬರ ಸುಳ್ಳಿನ ಬಂಡವಾಳ ಬಯಲಾಗಿದೆ.